ಕನ್ನಡಿಗರಿಗೆ ರೈಲ್ವೆ ಇಲಾಖೆ ಮತ್ತೆ ಘೋರ ಅನ್ಯಾಯ ಮಾಡಿದೆ. ರೈಲ್ವೆ ಪದೋನ್ನತಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಮತ್ತೆ ನಿರಾಕರಣೆಯನ್ನು ತೋರಲಾಗಿದ್ದು, ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಮಾತ್ರ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವೇ ಇಲ್ಲದಂತೆ ಮಾಡಿದೆ ರೈಲ್ವೆ ಇಲಾಖೆ. ಕನ್ನಡಿಗರಿಗೆ ಈಗ ಮತ್ತೊಂದು ಅನ್ಯಾಯ, ರೈಲ್ವೆ ಇಲಾಖೆ ಮಾಡಿದಂತಹ ಘೋರ ಅನ್ಯಾಯ ಇದು. ಪದೇ ಪದೇ ಇದು ರಿಪೀಟ್ ಆಗ್ತಾನೆ ಇದೆ. ರೈಲ್ವೆ ಪದೋನ್ನತಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಕನ್ನಡದಲ್ಲಿ ಬರೆಯೋದಕ್ಕೆ ನಿರಾಕರಣೆಯನ್ನ ಮತ್ತೆ ತೋರಿದ್ದು, ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೀಗಾಗಿ ಕನ್ನಡಿಗರಿಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ 25ಕ್ಕೆ ನಿಗದಿಯಾಗಿತ್ತು ಈ ಪದೋನ್ನತಿ ಪರೀಕ್ಷೆ. ಹಾಗಾಗಿ ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಬಿಡಲ್ಲ ಅಂತಂದ್ರೆ ಪರೀಕ್ಷೆ ನಡೆಸೋದಕ್ಕೂ ಬಿಡಲ್ಲ ಅಂತಿದ್ದಾರೆ ಕನ್ನಡ ಪರ ಸಂಘಟನೆಗಳು. ನೈಋತ್ಯ ರೈಲ್ವೆ ಧೋರಣೆಗೆ ಕನ್ನಡ ಸಂಘಟನೆಗಳ ಆಕ್ರೋಶ. ಮಾರ್ಚ್ 17ರಂದು ಪದೋನ್ನತಿ ಪರೀಕ್ಷೆ ಮುಂದೂಡಿಕೆಯಾಗಿತ್ತು. ಕನ್ನಡದಲ್ಲಿ ಅವಕಾಶ ಇರದಿದ್ದಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕಿದ್ರು. ಆದರೆ ಈಗ ಮುಂದೂಡಿಕೆಯಾಗಿ ಪರೀಕ್ಷೆ ನಡೀತಾ ಇರುವಂತಹ ಸಂದರ್ಭದಲ್ಲೂ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಸಿಗದೇ ಇರೋದು ಆಕ್ರೋಶ ಹೆಚ್ಚಳ ಆಗುವಾಗ ಮಾಡಿದೆ. ಕರ್ನಾಟಕದಲ್ಲಿ ರೈಲ್ವೆ ಇಲಾಖೆಯ ಪದೋನ್ನತಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯಲ್ಲೇ ಬರಿಬೇಕಂತೇನು ಹೇಳಿದಾಗ ನಾವು ಮೊನ್ನೆ ದಿನ ಪ್ರತಿಭಟನೆ ಮಾಡಿ ಕನ್ನಡ ಪರ ಹೋರಾಟದಿಂದ ನಾವು ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡಿದಾಗ ಅವತ್ತಿನ ದಿನ ರದ್ದು ಮಾಡಿದ್ದಾರೆ. ಆದರೆ ಮತ್ತೆ ಪದೇ ಪದೇ ಅದೇ ಚಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ನಾವು ಯಾವತ್ತೂ ಕನ್ನಡಿಗರು ಅವಕಾಶ ಕೊಡೋಂಗಿಲ್ಲ ಅಂತ ನಾನು ಇವತ್ತು ಅವರಿಗೆ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಅದು ಪರೀಕ್ಷೆ ಆಗಬೇಕು. ಅದು ಪದೋನ್ನತಿ ಪರೀಕ್ಷೆ ಏನಿರಲಿ, ಇನ್ನು ಮುಂದೆ ಯಾವುದೇ ಪರೀಕ್ಷೆ ಇರಲಿ, ನಾವು ಕರ್ನಾಟಕದಲ್ಲಿ ಕನ್ನಡವನ್ನು ಮುಖ್ಯವಾಗಿ ಬಳಸಬೇಕು. ಕನ್ನಡದಲ್ಲಿ ಎಕ್ಸಾಮ್ ಬರೆಸಬೇಕು, ಏನೇ ಇರಲಿ. ಆದರೆ ಉದ್ದಟತನಕ್ಕೆ ಅವರು ಯಾವ ಥರದ ಮಾಡಿದ್ರೂ ನಾವು ಅದಕ್ಕೆ ಅವಕಾಶ ಕೊಡೋಂಗಿಲ್ಲ. ನೈಋತ್ಯ ರೈಲ್ವೆಯಲ್ಲಿ ಮುಂಬರ್ತಿಯ ಪರೀಕ್ಷೆಯನ್ನು ಕರೆದಿದ್ದಾರೆ. ಆ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡವನ್ನು ಕಡೆಗಣನೆ ಮಾಡಿದ್ದಾರೆ. ಕಾರಣ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಮತ್ತು ಕನ್ನಡಿಗರ ಮೇಲೆ ಒಂದು ದಬ್ಬಾಳಿಕೆ ರೀತಿ ಒಂದು ಉದ್ದಟತನದ ಪರಮಾವಧಿಯನ್ನು ಬರ್ತಾ ಹೆಚ್ಚು ಮಾಡ್ತಾ ಇದ್ದಾರೆ. ಅದನ್ನು ನಾವು ಕನ್ನಡಿಗರು ಸಹಿಸ್ಕೊಳಂಗಿಲ್ಲ. ಯಾವುದೇ ಕಾರಣಕ್ಕೂ ಜೂನ್ 25ಕ್ಕೆ ಏನು ಎಕ್ಸಾಮ್ ನಡೆಯಾಕತ್ತಿತ್ತು, ಆ ಎಕ್ಸಾಮ್ ನಡೆಯೋಕೆ ನಾವು ಕೊಡೋದಿಲ್ಲ. ಅದು ಎಂಥದೇ ಹೋರಾಟ ಇರ್ಬೋದು, ನಮ್ಮನ್ನು ಬಂಧನ ಮಾಡ್ಬೋದು, ಮತ್ತೊಂದು ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ಕನ್ನಡವಿಲ್ಲದ ಪರೀಕ್ಷೆಯನ್ನು ನಾವು ನಡೆಯಕ್ಕೆ ಕೊಡೋಂಗಿಲ್ಲ.